ಮಾಧ್ಯಮದ ಸ್ನೇಹಿತರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಬೇಕು, ಭಾರತದ ಸುರಕ್ಷತೆ ಅದಕ್ಕೆ ಹೆಚ್ಚು ಆದ್ಯತೆ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಹಿಂದೆ ಸಂವಿಧಾನವನ್ನು ಈ ದೇಶಕ್ಕೆ ತಂದುಕೊಟ್ಟಂಥ ಅಂಬೇಡ್ಕರ್ ಅವರು ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಈ ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವಂಥ ಜಗತ್ತಿನ ಬಹು ದೊಡ್ಡ ರಾಷ್ಟ್ರ ಭಾರತ. ಚುನಾವಣೆಗಳು ಹೇಗಾಗಬೇಕು ಅಂಥೇಳಿ ಎಲೆಕ್ಷನ್ ಕಮಿಷನ್ ಯೋಚನೆ ಮಾಡಿದೆ. ಚುನಾವಣೆಗಳು ನಡೆಸುತ್ತೆ. ಪ್ರತಿ 20 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುವಂಥ ಈ ಒಂದು ಸಂದರ್ಭಗಳಲ್ಲಿ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ಕೆ ದೊಡ್ಡ ಶಕ್ತಿ ಕೊಡಬೇಕು. ಯಾಕಂದರೆ ಇದು ಪ್ರಜಾಪ್ರಭುತ್ವದಂಥ ರಾಷ್ಟ್ರ. ಈ ರಾಷ್ಟ್ರ ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಅನೇಕ ಕಟ್ಟುಪಾಡುಗಳನ್ನು ಜೊತೆಗಿಟ್ಟುಕೊಂಡು ಈ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಸುಮ್ಮನೆ SIR ಬಗ್ಗೆ ಚರ್ಚೆ ನಡೆದರೆ ಅನೇಕ ಸಂದರ್ಭ ಅನೇಕರು ಬೇರೆ ಥರ ಮಾಡಿದರು. SIR ಅಂತ ಹೇಳಿದ ತಕ್ಷಣ ಪಶ್ಚಿಮ ಬಂಗಾಳದಲ್ಲಿ ಬೇರೆ ರೀತಿಯ ಪ್ರತಿಭಟನೆಗಳು ಸ್ವರೂಪ ತಗೊಳ್ತು, ಬಿಹಾರದಲ್ಲಿ ತಗೊಳ್ತು, ಒಟ್ಟೆಲ್ಲ ಕಡೆ ನಡೀತು. ಒಳನುಸುಳುಕೋರರು ಯಾರಿದ್ದರೂ ಅವರಿಗೆ ಪತ್ತೆ ಹಚ್ಚಕ್ಕೆ ಇದೊಂದು ವಿಶೇಷವಾದಂಥ ಒಂದು ಸಂದರ್ಭಗಳು. ಹಾಗೆಯೇ ನಿಜವಾಗ್ಲೂ ಯಾರು ಮತದಾರ ಇದ್ದಾನೆ ಈ ದೇಶದಲ್ಲಿ, ಅವನು ಮತದಾನದಿಂದ ಹಿಂದೆ ಉಳಿಬಾರ್ದು. ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆಗೆ ಒಳಪಟ್ಟು ಅವನು ಇರಲೇಬೇಕು. ಇದನ್ನು ಗಂಭೀರವಾಗಿ ಇಟ್ಕೊಂಡು ಇದ್ರ ಬಗ್ಗೆ ಆಲೋಚನೆಗಳು ನಡೀತು ಈ ದೇಶದಲ್ಲಿ. ಅನೇಕ ಬಾರಿ ಪರಿಷ್ಕರಣೆ ನಡೆದಿದೆ, ಆ ಡೀಟೇಲಿಗೆ ನಾನು ಹೋಗೋದಿಲ್ಲ. ಆದರೆ ಈ ಪರಿಷ್ಕರಣೆಗಳಿಗೆ ಒಂದು ಪೊಲಿಟಿಕಲ್ ಪಾರ್ಟಿಯ ಜವಾಬ್ದಾರಿ ಏನು, ಅದನ್ನು ಅರ್ಥ ಮಾಡ್ಕೊಂಡು ನಾವು ಕಾರ್ಯ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದರ ಹಿನ್ನೆಲೆಯಲ್ಲಿ ಒಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗಿದ್ದೇವೆ. ಚುನಾವಣಾ ಆಯೋಗ ಏನು ಹೇಳಿದೆ ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಕಾರ್ಯದ ಚಟುವಟಿಕೆಗಳನ್ನು ಮಾಡ್ಕೊಳ್ತಾ ಬಂತು. ಇವತ್ತಿಗೆ 25 ದಿನ ಆಯಿತು ಪ್ರಾರಂಭ ಆಗಿ. SIR ಮತದಾರರ ಸಮಗ್ರ ಪರಿಷ್ಕರಣೆ ಪ್ರಾರಂಭ ಆಗಿ 25 ದಿನ ಆಗಿದೆ. ಆ ಅಂಕಿಅಂಶಗಳು ಎಷ್ಟು ಓಟ್ ಆಗಿದೆ ಏನು ಅನ್ನೋದಕ್ಕಿಂತ ಜಾಸ್ತಿ ನಾವು ಯೋಚನೆ ಮಾಡಲಿಕ್ಕೆ ಹೊರಟಿರುವಂಥದ್ದು ಪ್ರತಿಯೊಬ್ಬ ಮತದಾರನು ಕೂಡ ಯಾರು 18 ವರ್ಷ ತುಂಬಿದೆ, ಯಾರು ಈ ಹಿಂದೆ ಮತದಾರ ಆಗಿದ್ರು, ಅವರೆಲ್ಲರದ್ದು ಏನೋ ಪರಿಷ್ಕರಣೆ ಒಳಪಡಬೇಕು ಅಂಥೇಳಿ ಜಾಗೃತಿ ಮೂಡಿಸೋ ಕೆಲಸವನ್ನು ಕೂಡ ನಾವು ಮಾಡ್ತಾನೆ ಬಂದಿದ್ದೇವೆ. ಹಾಗಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಕೂಡ BLA 2 ಮಾಡಲಿಕ್ಕೆ ಅವಕಾಶ ಇತ್ತು. ಅದೇ ರೀತಿ ನಾವು ಕೂಡ ಮಾಡಿದ್ದೇವೆ. ವಿಶೇಷವಾಗಿ ಎಲ್ಲ ಮತಗಟ್ಟೆಗಳಲ್ಲಿ 1786 ಮತಗಟ್ಟೆಗಳಲ್ಲಿ 1793 ಅಷ್ಟು ಮತಗಟ್ಟೆಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ BLA 2 ಇದ್ದಾರೆ. ಆ BLA 2 ಮೂಲಕ ಒಂದು ಟೋಳಿಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಆ ಟೋಳಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ. ಅದರ ಪರಿಣಾಮ ಇವತ್ತು ಪರಿಷ್ಕರಣೆ ಕಾರ್ಯಕ್ಕೆ ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ. ಶಿವಮೊಗ್ಗದ ಒಂದು ಉದಾಹರಣೆ ತಗೊಳ್ಳೋದಾದರೆ, ಜಿಲ್ಲೆಯಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯ ನಡೆದಿದೆ. ಅದೇ ರೀತಿ ಶಿವಮೊಗ್ಗ ನಗರದಲ್ಲೂ ನಡೆದಿದೆ. 2,77,000 ಮತದಾರರ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತಾಗಿರುವಂಥದ್ದು 1,99,000. ಇವತ್ತು ಬೆಳಗ್ಗೆ ಅಪ್ಡೇಟ್ ಸಿಕ್ಕಿರೋದು. ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಚಟುವಟಿಕೆಯನ್ನು ಅತ್ಯಂತ ವಿಸ್ತೃತವಾಗಿ ಮಾಡಿದೆ. ಆ ಟೋಳಿನಲ್ಲಿ 5 ಜನ ಇರ್ತಾರೆ. ಬೂತ್ ಕಮಿಟಿ ಬೇರೆ, ಈ ಟೋಳಿ ಬೇರೆ. ಪ್ರತಿ ಮನೆಗಳಿಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದರ ಪರಿಣಾಮ ಇವತ್ತು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ
ಪರಿಷ್ಕರಣೆಗೆ ಒಳಪಟ್ಟಂಥ ಎಲ್ಲ ಮತದಾರ ಬಂಧುಗಳು ಈ ಕಾರ್ಯಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಗಸ್ಟ್ 8ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟ ಆಗತ್ತೆ. ಹಾಗಾಗಿ ನಾವು ಯೋಚನೆ ಮಾಡಿದ್ವಿ ಇದಕ್ಕೆ ಇನ್ನೊಂದಷ್ಟು, ಯಾಕಂದರೆ ನಾವು ಈಗಾಗಲೇ ಫಾರಮ್ಗಳನ್ನು ಮನೆಗಳಿಗೆ ಕೊಟ್ಟಿದ್ದೇವೆ, ಅಲ್ಲಿಂದ ಹೊರಗಡೆ ತರುವಂಥ ಪ್ರಯತ್ನಗಳಾಗಬೇಕು. ಅದಕ್ಕೆ ಕಾರ್ಯ BLA2 ಜೊತೆಗಿರುವಂಥ ಒಂದು ತಂಡ ಅದನ್ನು ಮಾಡುತ್ತೆ. ಇದು ಇನ್ನೂ ಸ್ವಲ್ಪ ರಭಸ ತಗೋಬೇಕು ಮತ್ತು ಯಾರು ಕೂಡ ಮನೇಲಿ ಉಳ್ಕೋಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ದೇವೆ. 25 ಮತ್ತು 26 ಶನಿವಾರ ಮತ್ತು ಭಾನುವಾರ SIR ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಈ SIR ಅಭಿಯಾನದೊಳಗಡೆ ಮಾಜಿ ಶಾಸಕರುಗಳು, ನಮ್ಮ ಲೋಕಸಭಾ ಸದಸ್ಯರು, ಈಗಿರುವಂಥ ಎಲ್ಲ ಶಾಸಕರುಗಳು, ಈ ಹಿಂದೆ ಜಿಲ್ಲಾ ಪಂಚಾಯತಿಯಲ್ಲಿ ಆಯ್ಕೆಯಾದಂಥ ಚುನಾಯಿತ ಸದಸ್ಯರುಗಳು, ತಾಲೂಕ್ ಪಂಚಾಯತಿಯಲ್ಲಿದ್ದಂಥವ್ರು, ನಗರ ಪಾಲಿಕೆಗಳಲ್ಲಿದ್ದಂಥವ್ರು, ಯಾರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾಗಿದ್ದರು, ಸದಸ್ಯಗಳಾಗಿದ್ದರು, ಅವರೆಲ್ಲರೂ ಕೂಡ ಇದರೊಳಗಡೆ ತೊಡಕೋಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ದಾರೆ. ಜಾಗೃತಿ ಮೂಡಿಸುವಂಥ ಕಾರ್ಯದಲ್ಲಿ ಒಂದು ಹಂತ ಮುಗಿದಿದೆ, ಅದು ತುದಿ ಮುಡಿಸೋಕ್ಕೆ ಇನ್ನೂ ಸ್ವಲ್ಪ ಅವಶ್ಯಕತೆ ಇದೆ, ಅಗತ್ಯಗಳಿದೆ. ಹಾಗಾಗಿ ಯೋಚನೆ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಒಂದು ಅಭಿಯಾನದೊಳಗಡೆ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಒಂದು 25 ಮನೆಗೆ ಹೋಗ್ತಾರೆ, ಸಂಜೆ ಒಂದು 25 ಮನೆಗೆ ಹೋಗ್ತಾರೆ. ಭಾನುವಾರ ಬೆಳಗ್ಗೆ ಒಂದು 25 ಮನೆಗೆ ಹೋಗ್ತಾರೆ, ಸಂಜೆ ಒಂದು 25 ಮನೆಗೆ ಹೋಗ್ತಾರೆ. ಹೀಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದರೆ, ಯಾರು ಯಾವ ಮತಗಟ್ಟೆಗಳಲ್ಲಿ ಇರಬೇಕು ಅಂತ ಕೂಡ ತೀರ್ಮಾನ ಮಾಡಿದರೆ, ಈ ಹಿನ್ನೆಲೆಯಲ್ಲಿ ಅಭಿಯಾನಕ್ಕೆ ತೊಡಗಿಸ್ಕೊಳ್ಳುವಂಥ ಕಾರ್ಯಕರ್ತರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 21,608. ಶನಿವಾರ ಮತ್ತು ಭಾನುವಾರ ಇಡೀ ಜಿಲ್ಲೆಯಲ್ಲಿ 21,608 ಜನ ಪ್ರಮುಖರು. ನಾನು ಈಗ ಯಾವ ಸ್ತರದವರು ಅಂತ ಹೇಳಿದೆ, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯಗಳಿರ್ಬೋದು, ಮೋರ್ಚಾಗಳ ಆಫೀಸ್ ಬೇರರ್ಸ್ ಇರ್ಬೋದು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿರ್ಬೋದು, ತಾಲೂಕ್ ಪಂಚಾಯತಿ ಸದಸ್ಯಗಳಾಗಿದ್ದಂಥವರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಈ ಥರದ ಈ ಕ್ಯಾಟಗರಿಯವರು ಸುಮಾರು 21,608 ಜನ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಿದ್ದೇವೆ. ಪ್ರತಿ ಮನೆಗೆ ಹೋಗಬೇಕು, ಫಾರಮ್ ಅಂತ ಕೇಳ್ತಾರೆ, ಫಾರಮ್ ಬಂದಿದೆ ಅಂತ ಹೇಳಿದಾಗ ವಾಪಸ್ ಕೊಟ್ಟರೆ ಕೇಳ್ತಾರೆ, ವಾಪಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಅವ್ರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಯಾಕಂದರೆ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಕೊಡುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀರಿ, ಹಾಗೆ ನೀವು ಅಭಿನಂದನೆ ಸಲ್ಲಿಸ್ತಾರೆ. ಸುರಕ್ಷತೆಗೋಸ್ಕರ ಈ ಒಂದು ಶಕ್ತಿಯುತವಾದಂಥ ಕಾರ್ಯಕ್ಕೆ ತಾವು ಮನಸ್ಸು ಮಾಡಿದ್ದೀರಿ, ಅದು ಪರಿಣಾಮ ನೀವು ಅಭಿನಂದನೆ ಸಲ್ಲಿಸ್ತೀವಿ ಅಂತ ಹೇಳಿ ಹೋಗ್ತಾರೆ. ಅಕಸ್ಮಾತ್ ಯಾರ ಮನೆಗಳಲ್ಲಿ ಫಾರಮ್ ಇನ್ನೂ ತಲುಪಿಸಿಲ್ಲ, ಬರೆಯೋಕ್ಕಾಗಿಲ್ಲ, ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ, ಅವರಿಗೆ BLA2 ಮೂಲಕ ಸಹಕಾರ ಕೊಟ್ಟು ಆ ಫಾರಮನ್ನು ವಾಪಸ್ ತಗೊಂಬಂದು BLOಗೆ ತಲುಪಿಸೋ ಕೆಲಸವನ್ನು ಮಾಡ್ತಾರೆ. ಈ 2 ದಿನಗಳಲ್ಲಿ ವಿಶೇಷವಾದಂಥ ರೀತಿಯೊಳಗಡೆ ನಾವು ಯೋಚನೆ ಮಾಡಿದಂಥ ಪರಿಣಾಮ 1,43,800 ಮನೆಗಳಿಗೆ ತಲುಪಬೇಕು ಅಂತ ನಿಶ್ಚಯ ಮಾಡಿದೆ. ಇಡೀ ಜಿಲ್ಲೆಯಲ್ಲಿ 1,43,800 ಮನೆಗಳನ್ನು ಭೇಟಿ ಮಾಡಬೇಕು ಅಂಥೇಳಿ ಈ 2 ದಿನದಲ್ಲಿ ತೀರ್ಮಾನ ಮಾಡಿದೆ. ಹಾಗಾಗಿ ಹೋದಂಥ ಸಂದರ್ಭದಲ್ಲಿ ಇಷ್ಟು ಕಾರ್ಯಗಳನ್ನು ನಾವು ಮಾಡೋರಿದ್ದೇವೆ. ಒಟ್ಟಾರೆ ಪರಿಷ್ಕರಣೆ ಕಾರ್ಯ ಅದ್ಭುತವಾಗಿ ನಡೀತಾ ಇದೆ. ಈ ಕಾರ್ಯಕ್ಕೆ ಒಂದಷ್ಟು ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ, ಗಟ್ಟಿಗೊಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ತನ್ನ ಕಾರ್ಯಯೋಜನೆ ರೂಪಿಸ್ಕೊಂಡಿದೆ. ಅದರ ಪರಿಣಾಮ ನಾವು ಇವತ್ತಿನ ದಿವಸ ಯೋಚನೆ ಮಾಡ್ತಾಯಿದ್ದೇವೆ. ಮಂಡಲಶಃ ನಮ್ಮ ಹತ್ರ ಇದೆ ಅಂಕಿಅಂಶಗಳು. ತೀರ್ಥಹಳ್ಳಿಯಿಂದ 2 ಜನ ಕಾರ್ಯಕರ್ತರುಗಳೇ ಪಾಲ್ಗೊಳ್ತಾರೆ. ನಿಮಗೆ ಇಡೀ ಜಿಲ್ಲೆದ ನಿಮಗೆ ಸಮಗ್ರವಾಗಿ ನಾನು ಹೇಳಿರುವಂಥದ್ದು. ಸೊ ಹಾಗಾಗಿ ಶಿವಮೊಗ್ಗ ನಗರ 1ರಲ್ಲೇ 3,130 ಜನ ಕಾರ್ಯಕರ್ತರು ಅವತ್ತಿನ ದಿವಸ ಕಾರ್ಯಕ್ಕೆ ಇಳಿತಾ ಇದ್ದಾರೆ, ಶನಿವಾರ ಮತ್ತು ಭಾನುವಾರ. ಈ ಥರ ಎಲ್ಲ ಮಂಡಲಗಳು ಕೂಡ ಇಳಿತಾರೆ. ಪ್ರತಿ ಮತಗಟ್ಟೆಗಳಲ್ಲಿ ಕಾರ್ಯ ನಮ್ಮದು ನಡೀತಾ ಇದೆ, ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. 25 ದಿನಗಳ ಕಾರ್ಯ ನಿಜವಾಗ್ಲೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಒಂದೊಂದು ಬೂತ್ಗಳಲ್ಲಿ 12 ಜನರ ತಂಡ ನಮ್ಮದಿದೆ. ಅವರಿಗಾಗಲೇ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೂತಿನ ಅಧ್ಯಕ್ಷ, ಕಾರ್ಯದರ್ಶಿಗಳು, ಅವ್ರ ಜೊತೆಗಿರುವಂಥ 10 ಜನ ಕಾರ್ಯಕರ್ತರು
ಈ ಕಾರ್ಯಕ್ಕೆ ವೇಗವನ್ನು ಕೊಡ್ತಾ ಇದ್ದಾರೆ, ಕೊಟ್ಟಿದ್ದಾರೆ. ಅಭಿಯಾನ 2 ದಿನಗಳ ಕಾಲದ ಅಭಿಯಾನ ವಿಶೇಷವಾಗಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ರಾಜ್ಯದಲ್ಲಿ ಒಂದು ತೀರ್ಮಾನ ಆಗಿದೆ. ರಾಜ್ಯದ 1 ಕೋಟಿ ಮನೆಗಳನ್ನು ತಲುಪಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಆ 1 ಕೋಟಿ ಮನೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ 1,43,800 ಮನೆಗಳನ್ನು ಅದಕ್ಕೆ ಸೇರಿಸುವಂಥ ಪ್ರಯತ್ನ ಈ ಕಾರ್ಯಕ್ಕೆ ನಾವು ಶಕ್ತಿ ಕೊಡ್ತಾ ಇದ್ದೇವೆ. ಹಾಗಾಗಿ ಅಭಿಯಾನ ಇದು ಸುಮ್ಮನೆ ಹೇಗೆ ಅಭಿಯಾನ ಅಲ್ಲ, ಇದು ನಿಜವಾಗ್ಲೂ ಕೂಡ ಒಂದು ದೇಶದ ಕಾರ್ಯ ಅಂತ ತಿಳ್ಕೊಂಡು ಆ ಭಾವನೆ ಒಳಗಡೆ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಪರಿಣಾಮ ಇವತ್ತು ಈ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ಇಡೀ ಜಿಲ್ಲೆದು ಮತ್ತು ಸಮಗ್ರ ಮಾಹಿತಿ ಇದೆ, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಮಂಡಲ ಸಹ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತದಾರರು ಫಾರ್ಮ್ಗಳನ್ನು ವಾಪಸ್ ಎನ್ರೋಲ್ ಮಾಡಿದ್ದಾರೆ, ಅದು ಅಪ್ಲೋಡ್ ಏನಾಗಿದೆ ಅದ್ರ ಬಗ್ಗೆ ಮಾಹಿತಿ ನಿಮ್ಮ ಹತ್ರ ಇದ್ದೇ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಇನ್ ಡೀಟೇಲ್ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಟ್ಟಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಯೋಚನೆ ಮಾಡಿ ಈ ಒಂದು ಮಹಾಸಂಪರ್ಕ ಅಭಿಯಾನ ಇದನ್ನು ಶನಿವಾರ ಮತ್ತು ಭಾನುವಾರ ಇದನ್ನು ಮಾಡೋರಿದ್ದಾರೆ. ಹಾಗಾದರೆ ಇನ್ನೊಂದು